ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷ ನಡೆದಂತಹ ಫಸ್ಟ್ ಟೆಸ್ಟ್ ಅಂದರೆ ಯೂನಿಟ್ ಟೆಸ್ಟ್ ಒಂದು ಘಟಕ ಪರೀಕ್ಷೆ ಒಂದು ತುಮಕೂರು ಜಿಲ್ಲೆಯಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಧನಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಹಾಗೂ ರೇಣುಕಾನಂದ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ಸರ್, ಈಗ ಒಂದೊಂದಾಗಿ ನಾವು ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ಈಸಿ ಇತ್ತೋ ಇಲ್ವೋ ಹಾಗೂ ನಾನು ಹೇಳಿದಂತಹ ಪ್ರಶ್ನೆಗಳು ತುಮಕೂರು ಜಿಲ್ಲೆಯಲ್ಲಿ ಬಂದಿದೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಮುಂದೆ ನಾವು ಹೋಗುವ. ಈಗ ಮೊದಲನೇದಾಗಿ MCQಸ್ಗಳನ್ನು ನೋಡ್ತಾ ಹೋಗೋಣ. ಐಡೆಂಟಿಫೈ ದ ಫಾಲ್ಸ್ ಕಂಪ್ಯಾರಿಸನ್ ವಿತ್ ರೆಫರೆನ್ಸ್ ಟು ಶೇಕ್ಸ್ಪಿಯರ್ಸ್ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ವಾಟ್ ಡಸ್ ಇಟ್ ಮೀನ್? ಅದು ಕ್ವಶನ್ ಅರ್ಥ ಆದರೆ ತಾವುಗಳು. ಫಾಲ್ಸ್ ಕಂಪ್ಯಾರಿಸನ್ 4 ಸ್ಟೇಟ್ಮೆಂಟ್ ಇದೆ. ಇಲ್ಲಿ 4ರಲ್ಲಿ 4 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ಸೆಂಟೆನ್ಸು ತಪ್ಪಿದೆ, ಅದನ್ನು ಕಂಡುಹಿಡಿಬೇಕು. ಜೂಲಿಯೆಟ್ ಟೀಚರ್ಸ್ ದಿ ಟಾರ್ಚರ್ಸ್ ಟು ಬರ್ನ್ ಮೋರ್ ಬ್ರೈಟ್. ದಿಸ್ ಈಸ್ ದ ರೈಟ್ ಆನ್ಸರ್. ಜೂಲಿಯೆಟ್ ಈಸ್ ಎ ಸ್ನೋ ವಿಡೋ ಅಮಾಂಗ್ ಅ ಟ್ರೂಪ್ ಆಫ್ ಕ್ರೋಸ್. ರೈಟ್ ಆನ್ಸರು. ಜೂಲಿಯೆಟ್ ಈಸ್ ಲೈಕ್ ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್. ಇದು ಕೂಡ ರೈಟ್ ಆನ್ಸರು. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ತಾವುಗಳು 3 ಲೈನನ್ನು ಬರೆದು ಬೇಕಾದ್ರೆ ಇಟ್ಕೊಂಡು 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಬರೆಯಬಹುದು. ಅಷ್ಟು ನೀಟಾಗಿದೆ, ಬರೆದಿಟ್ಕೊಳ್ಳಿ. 4th ಇದೆ ಅಲ್ವಾ, ಜೂಲಿಯೆಟ್ ಮೇಕ್ಸ್ ದ ವರ್ಲ್ಡ್ ಟು ಫಾಲ್ ಇನ್ ಲವ್ ವಿತ್ ದ ನೈಟ್. ಇದು ತಪ್ಪು. ಆ್ಯಕ್ಚುಲಿ ರೋಮಿಯೋ ಸ್ಟಾರ್ ಆದಾಗ ಇಡೀ ಪ್ರಪಂಚದ ಜನರು ಕತ್ತಲೆಯನ್ನು ಪ್ರೀತಿ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ಆನ್ಸರ್ ಹಿಯರ್. ಕ್ಲಿಯರ್? ರಾಂಗ್. Question number 2. In 2 Dear, the king says, the rich is not worth the money. Here, the rich refers to dash ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರಿಮಿನಲಿಗೆ ಅವನು ಬೈತಾನೆ. ಕ್ರಿಮಿನಲ್. ಕ್ಲಿಯರ್ ಆಲ್ ಆಫ್ ಯು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 3. ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು 2 Dear ಅಂತ ಇದೆ. ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಪ್ರಶ್ನೆ ಆಗಿರುತ್ತೆ. ನಿಮ್ಮ ಮಿಟ್ರಮಿಗೂ ಬರುವ ಸಾಧ್ಯತೆ ಕೂಡ ಇದೆ. ಬ್ರದರ್ ಮೊನಾರ್ಕ್ ಅಂತ ಯಾರಿಗೆ ಇಲ್ಲಿ ಕರೆಯಲಾಗಿದೆ? 2 Dear ಪಾಠದಲ್ಲಿ ಕಿಂಗ್ ಆಫ್ ಇಟಾಲಿಗೆ ಕರೆಯಲಾಗಿದೆ. ರಿಪಬ್ಲಿಕನ್ ಗೌರ್ಮೆಂಟ್ ಅಂದರೆ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಫ್ರಾನ್ಸ್ ಆಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಫ್ರಾನ್ಸ್. ಕ್ವಶನ್ ನಂಬರ್ 4. ಅಕಾರ್ಡಿಂಗ್ ಟು ಪ್ರಾಫೆಟ್ ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್, ಪೇರೆಂಟ್ಸ್ ಕ್ಯಾನ್ ಹೌಸ್ ದಿ ಬಾಡೀಸ್ ಆಫ್ ಚಿಲ್ಡ್ರನ್ ಬಟ್ ನಾಟ್ ದೇರ್ ಡ್ಯಾಶ್ ಅಂತ ಇದೆ. ಸೋಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. 100% ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವ ಸಾಧ್ಯತೆ ಇದೆ. ಕ್ವಶನ್ ನಂಬರ್ 5. ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡೆಡ್ ಮ್ಯಾಟರ್ ಟು ಫೆಸಿಲಿಟೇಟ್ ಡ್ಯಾಶ್ ಇನ್ ದ ಎಸ್ಸೆ ಬೈ ವಂದನ ಶಿವ ಅಂತ ಇದೆ. ಇದಕ್ಕೆ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನೋಡಿ, 5th ಕ್ವಶನಿಗೆ ಬಯೋಡೈವರ್ಸಿಟಿನೋ ಅಥವಾ ಮೋನೋಕಲ್ಚರೋ, ಇಂಡಸ್ಟ್ರಿಯಲ್ ರೆವಲ್ಯೂಷನೋ, ಆರ್ಗ್ಯಾನಿಕ್ ಫಾರ್ಮಿಂಗು, ಇದರಲ್ಲಿರದೇ ಒಂದು ಆನ್ಸರ್ ಕರೆಕ್ಟು. ಅದು ವಂದನ ಶಿವರವರು ಬರೆದಂತಹ ಎಸ್ಸೆ ಮೋನೋಕಲ್ಚರ್ ಆಫ್ ದಿ ಮೈಂಡ್. ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ಕ್ವಶನ್ ನಂಬರ್ 6 ನೋಡೋಣ. ಈಗ ಕ್ವಶನ್ ನಂಬರ್ 6 ಎಲ್ಲಿದೆ? ಎಸ್. ವೇರ್ ಡಸ್ ದಿ ಆ್ಯಕ್ಷನ್ ಟೇಕ್ ಪ್ಲೇಸ್ ಇನ್ ಅ ಸನಿ ಮಾರ್ನಿಂಗ್? ಪಾಠದಲ್ಲಿ ಆ್ಯಕ್ಷನ್ ಟೇಕ್ ಪ್ಲೇಸ್ ಅಂತ ಇದೆ. ಆ್ಯಕ್ಷನ್ ಟೇಕ್ ಪ್ಲೇಸ್ ಅಂದರೆ ಏನು ಅರ್ಥ ಇಲ್ಲಿ ನೆನ್ಪಿಟ್ಕೊಳ್ಳಿ. ಆ ಪಾಠದ ಡ್ರಾಮಾ ಸೀನ್ ಎಲ್ಲಾಗತ್ತೆ ಅಂತ ಹೇಳಿದರೆ ಅದು ಮ್ಯಾಡ್ರಿಡ್ ಅಂತ ಒಂದು ಪಾರ್ಕಲ್ಲಾಗತ್ತೆ. ಸರಿಯಾದ ಉತ್ತರ ಮ್ಯಾಡ್ರಿಡ್ ಪಾರ್ಕ್. ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ಆ್ಯನ್ಯುವಲ್ ಎಕ್ಸಾಮಿಗೂ ಫಿಕ್ಸ್ ಕ್ವಶನ್ ಇದು ಗ್ರಾಮರ್ ಆಗಿರುತ್ತೆ. ಪ್ಯಾಸಿವ್ ವಾಯ್ಸಿನ ಫಾರ್ಮಲ್ಲಿ ತಾವುಗಳು ಇದನ್ನು ಬರಿಬೇಕಾಗಿರುತ್ತೆ. ಅವರ ಫಸ್ಟ್ ಆನ್ಸರ್ ಈಸ್ ವಾಸ್ ಅವಾರ್ಡೆಡ್. ನಾನು ಸೆಂಟೆನ್ಸೇ ಓದಲಿಲ್ಲ, ಆದರೂ ಕೂಡ ಆನ್ಸರ್ ಇಲ್ಲಿ ಬರಿತಾ ಇದ್ದೀನಿ. ಯಾಕೆ ಅಂದರೆ ಶಿ ಡ್ಯಾಶ್ ಅವಾರ್ಡ್ ಅಂತ ಇದೆ. ಸರಿಯಾದ ಉತ್ತರ ವಾಸ್ ಅವಾರ್ಡೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕೆ ಸರ್ ವಾಸ್ ಎಲ್ಲಿಂದ ಬಂತು, ಅವಾರ್ಡೆಡ್ ಎಲ್ಲಿಂದ ಬಂತು, ಎಲ್ಲದೂ ಕೂಡ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿದ್ದೇನೆ. ಆ ವಿಡಿಯೋ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಇದು ನಿಮ್ಮ ಮಿಡ್ಟರ್ಮು, ಪ್ರಿಪೇಟ್ರಿ, ಆ್ಯನ್ಯುವಲ್ ಎಕ್ಸಾಮಿಗೆ ಸೇಮ್ ಮೇನ್ ಕ್ವಶನ್ನು, ಸಪ್ರೇಟ್ ಕ್ವಶನನ್ನು ನೀಡಲಾಗುತ್ತೆ, ಬೇರೆ ಪ್ರಶ್ನೆ. ಸೆಕೆಂಡ್ ಆನ್ಸರ್ ಡ್ಯಾಶ್ ಡಿಸ್ಕವರ್ ಅಂತ ಇದೆ. ಇಲ್ಲಿ ಪೊಲೋನಿಯಮ್ ಆ್ಯಂಡ್ ರೇಡಿಯಮ್ ಅಂತ ಇದೆ. ಆಯಿತಾ? ಇವೆರಡೂ ಕೂಡ ಡಿಸ್ಕವರ್ ಆಯಿತು. 2 ಅಂದರೆ ಅಲ್ಲಿಗೆ ವರ್ ಅಂತ ಬರಬೇಕು. ವರ್ ಡಿಸ್ಕವರ್ಡ್ ಇಸ್ ದ
ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಬೈ ಹರ್ ಬಟ್ ಹರ್ ಹೆಲ್ತ್ ಡ್ಯಾಶ್ ಬೈ ದಿ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂತ ಇದೆ. ಇದು ಬಹಳ ಚೆನ್ನಾಗಿದೆ, ಕರೆಕ್ಟಾಗಿ ಓದಬೇಕು ನೀವು, ಆಯಿತಾ. ಇಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾಯಿರ್ತಾರೆ. ಬನ್ನಿ ಈಗ ಏನಂತೀರ ತಾವುಗಳು, ಡ್ಯಾಶ್ ಹ್ಯಾಡ್ ಎಫೆಕ್ಟ್ ಅಂತ ಅವರ ಬ್ರ್ಯಾಕೆಟಲ್ಲಿ ಇಲ್ಲಿ ಪ್ರಶ್ನೆಯಲ್ಲಿ ಕೊಡಲಾಗಿದೆ. ಸರಿಯಾದ ಉತ್ತರ ಬಂದು ಹ್ಯಾಡ್ ಬೀನ್ ಅಫೆಕ್ಟೆಡ್ ಇಸ್ ದ ರೈಟ್ ಆನ್ಸರ್. ಹ್ಯಾಡ್ ಆದಮೇಲೆ ಬೀನ್ ಬರಬೇಕಲ್ಲಿ. ಹ್ಯಾಡ್ ಬೀನ್ ಅಫೆಕ್ಟೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 8, ಇದು ಕೂಡ ಮೇನ್ ಕ್ವಶನು, ಸೇಮ್ ಆ್ಯಸ್ ಇಟ್ ಈಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರುತ್ತೆ ಇದು, ಆಯಿತಾ. ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ. ಹೌದು. ಆ್ಯಸ್ ಹಿ ಥಾಟ್ ಪೀಪಲ್ ವುಡ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಟರ್ನ್ ದೇರ್ ಬ್ಯಾಕ್ಸ್ ಅಂತ. ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಟರ್ನ್ ದೇರ್ ಬ್ಯಾಕ್ಸ್ ಅಂತ ಹೇಳಿದರೆ ಯಾರೂ ಕೂಡ ಅವನಿಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಅರ್ಥ. ಹಾಗಾಗಿ ಅವನು ಅಲ್ಲಿಂದ ಹೋಗುವುದಿಲ್ಲ. ಸೊ ದ ಮಿನಿಸ್ಟರ್ಸ್ ಮೆಟ್ ಅಗೇನ್ ಟು ಕನ್ಸಿಡರ್ಡ್ ಹೌ ಟು ಡ್ಯಾಶ್ ದಿ ಕ್ರಿಮಿನಲಿಂದ ಹೇಗೆ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ಟು ಗೆಟ್ ರಿಡ್ ಆಫ್ ಅಂತ. ಟು ಗೆಟ್ ರಿಡ್ ಆಫ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಇದು ಕೂಡ ನಿಮ್ಮ ಪ್ರಿಪೇಟ್ರಿ, ಮಿಡ್ಟರ್ಮು, ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ ಪ್ರಶ್ನೆ ಆಗಿರುತ್ತೆ. ಮೇಲ್ಗಡೆ ನಿಮಗೆ 5 ಲೈನಿನ ಒಂದು ಪ್ಯಾಸೇಜ್ ಕಾಣುತ್ತೆ, ಕೆಳಗಡೆ 5 ಮ್ಯಾಜಾ ಫಾಲೋಯಿಂಗ್ ಇರುತ್ತೆ. ಅಲ್ಲೇ ಕಾಪಿ ಮಾಡಿ ಬರೆಯುವಂಥದ್ದು ಬಹಳ ಈಸಿ ಇರುತ್ತೆ ಸರ್. ಬನ್ನಿ ಈಗ ನೋಡೋಣ. ಸ್ಪ್ಯಾರೋಸ್ ಆರ್ ಸೋ ಅಬಂಡೆಂಟ್ ಆ್ಯಂಡ್ ಕಾಮನ್ ದಟ್ ದೇ ಅಂದರೆ ಯಾರು, ದೇ ಆರ್ ಫೌಂಡ್ ಆಲ್ ದಿ ಕಾಂಟಿನೆಂಟ್ಸ್ ಅಂತ ಇದೆ. ದೇ ಅಂದರೆ ಯಾರು, ಸ್ಪ್ಯಾರೋಸ್ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. ಸರಿಯಾದ ಉತ್ತರ ದೇಗೆ ಸ್ಪ್ಯಾರೋಸ್. ಡೈರೆಕ್ಟಾಗಿ ದೇ ಮುಂದೆ ಸ್ಪ್ಯಾರೋಸ್ ಅಂತ ಬರೀಬೇಕು, ಆರೋ ಮಾರ್ಕ್ ಹಾಕಿ, ಆಯಿತಾ, ಅಥವಾ ಹೈಫನ್ ಹಾಕಿ. ಕ್ವಶನ್ ನಂಬರ್ 2ನಲ್ಲಿ ಏನಿದೆ, ವೇರ್ ಅಂತ ಇದೆ. ವೇರ್ ಅಂದ್ರೇ ಎಲ್ಲಿ ಅಂತ. ಎಲ್ಲಿ, ಬನ್ನಿ ಈಗ ನೋಡೋಣ. ಕಾಂಟಿನೆಂಟ್ಸ್ ಎಕ್ಸೆಪ್ಟ್ ಅಂಟಾರ್ಟಿಕಾ. ವೇರ್ ಅಂದರೆ ಅಂಟಾರ್ಟಿಕಾ ಅಂತ. ಎಲ್ಲಿದೆ, ಇಲ್ಲಿದೆ. ಈ ರೀತಿಯಾಗಿ ತಾವುಗಳು ಓದ್ಕೊತ ಹೋಗಿ ಇದನ್ನು ಬರಿಬೇಕಾಗಿರುತ್ತೆ. ವಿಚ್ ಅಂತ ಹೇಳಿದರೆ ಓಲ್ಡ್ ವರ್ಲ್ಡ್ ಸ್ಪ್ಯಾರೋ ಅನ್ನುವಂಥದ್ದು ಸರಿಯಾದ ಉತ್ತರ, ಓಲ್ಡ್. ದಟ್ ಅಂತ ಹೇಳಿದರೆ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ, ನ್ಯೂ ವರ್ಲ್ಡ್ ಸ್ಪ್ಯಾರೋ ಅಂತ. ಲಾಸ್ಟಲ್ಲಿ ಹೂ ಅಂತ ಹೇಳಿದರೆ ಅದಕ್ಕೆ ಓಮಿಥೋಲೋಜಿಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಬನ್ನಿ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ವೋ ಇಲ್ವೋ, ಹಾಗೂ ಮುಂದೆ ನಿಮಗೆ ಇವೆಲ್ಲ ಪ್ರಶ್ನೆಗಳು ಹೆಲ್ಪ್ ಆಗ್ತಾವೋ ಇಲ್ವೋ ಅಂತ ಸ್ವಲ್ಪ ಚರ್ಚೆ ಮಾಡೋಣ. ವಾಟ್ ಡಸ್ ದ ಫ್ರೇಸ್ ಮೆಜರ್ ಡನ್ ರೆಫರ್ಸ್ ಟು? ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಕ್ವಶನ್ ಇದು, ಬಹಳ ಇಂಪಾರ್ಟೆಂಟು. ಮೆಜರ್ ಡನ್ ಅಂದರೆ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಮೆಜರ್ ಡನ್ ಅಂತ ಹೇಳಿದರೆ ಕಂಪ್ಲೀಷನ್ ಆಫ್ ದಿ ಡ್ಯಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಡ್ಯಾನ್ಸ್ ಅಂತ. ಅದರಲ್ಲಿ ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ. ವಾಟ್ ಡಸ್ ರೋಮಿಯೋ ಇಂಟೆಂಡ್, ಆಯಿತಾ, ಇಂಟೆಂಡ್ ಟು ಡೂ ಆಫ್ಟರ್ ದಿ ಮೆಜರ್ ಡನ್. ಮೆಜರ್ ಡನ್ ಆದಮೇಲೆ ಅವನು ಏನು ಮಾಡಬೇಕು ಅಂತ ಇಡ್ತಾನೆ ಅಂತ. ಮೊದಲಿಗೆ ಎ ಅಂತ ಹಾಕಿ ಕಂಪ್ಲೀಷನ್ ಆಫ್ ದಿ ಡ್ಯಾನ್ಸ್ ಅಂತ ಬರೀರಿ. ಬಿ ಅಂತ ಹಾಕಿ ಹಿ ವಾಂಟೆಡ್ ಟು ಟಚ್ ಹರ್ ಹ್ಯಾಂಡ್ ಅಂತ. ಹಿ ಡಿಸೈಡ್ಸ್ ಟು ಟಚ್ ಹರ್ ಹ್ಯಾಂಡ್ ಅಂತ ಬರೆದ್ರೆ ಮುಗೀತು. ಇದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ಕ್ವಶನ್ ನಂಬರ್ 10 ಪ್ರಿಪೇಟರಿ ಆ್ಯನ್ಯುವಲ್ ಎಕ್ಸಾಮಿಗೆಲ್ಲ ಬರುವಂಥ ಪ್ರಶ್ನೆ. ಕ್ವಶನ್ ನಂಬರ್ 11, ವಾಟ್ ವರ್ ದ ಡ್ಯೂಟೀಸ್ ಅಸೈನ್ಡ್ ಟು ದಿ ಗಾರ್ಡ್ ಇನ್ ದ ಲೆಸನ್ ಟು ಡಿಯರ್ ಅಂತ ಇದೆ. ಯಾವ ಡ್ಯೂಟಿಗಳನ್ನು ಇಲ್ಲಿ ಸೆಕ್ಯೂರಿಟಿ ಗಾರ್ಡಿಗೆ ಅಸೈನ್ ಮಾಡಲಾಗಿದೆ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಪ್ರಶ್ನೆ ರಿಪೀಟೆಡ್ಲಿ ದೇ ಆರ್ ಆಸ್ಕಿಂಗ್. ಬನ್ನಿ ಈಗ 2 ಡ್ಯೂಟಿಗಳನ್ನು ಬರೆಯೋಣ, ಆಯಿತಾ. ಒಂದು ಏನು ಅಂತ ಹೇಳಿದರೆ ದಟ್ ಈಸ್ ಟು ವಾಚ್ ಓವರ್ ದಿ ಕ್ರಿಮಿನಲ್. ಕ್ಲಿಯರ್? ಟು ವಾಚ್ ಓವರ್ ದ ಕ್ರಿಮಿನಲ್ ಅಂದರೆ ಕ್ರಿಮಿನಲನ್ನು ಕಾಯುವುದು ಒಂದು ಅವನ ಕೆಲಸವಾಗಿತ್ತು. ಸೆಕೆಂಡ್ ಏನು ಕೆಲಸ? ಟು ಫೆಚ್ ಫುಡ್ ಫ್ರಮ್ ದಿ ಪ್ಯಾಲೇಸ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 12, ಎಲ್ಲ ಕ್ವಶನ್ ಪೇಪರಲ್ಲೂ ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರುವಂತಹ ಪ್ರಶ್ನೆ. ವಾಟ್ ಡೂ ಬೋಸ್ ಆ್ಯಂಡ್ ದಿ ಲಿವಿಂಗ್ ಆ್ಯರೋಸ್ ರೆಫರ್ ಟು ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಬೋ ಅಂತ ಹೇಳಿದರೆ ಪೇರೆಂಟ್ಸ್, ರೆಫರ್ಸ್ ಟು ಪೇರೆಂಟ್ಸ್. ಬಿ ಅಂತ ಹಾಕಿ ಲಿವಿಂಗ್ ಆ್ಯರೋಸ್ ರೆಫರ್ಸ್ ಟು ಹೇಳಿ ಚಿಲ್ಡ್ರನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಕ್ವಶನ್ ನಂಬರ್ 13, ಹೌ ಓಲ್ಡ್ ವಾಸ್ ಡೊನಾಲಾರಾ, ವಾಟ್ ಡಿಡ್ ಶಿ ಕ್ಯಾರಿ ಇನ್ ಹರ್ ಫ್ರೀ ಹ್ಯಾಂಡ್. 2 ಪ್ರಶ್ನೆ ಇದೆ. ಹೌ ಓಲ್ಡ್ ವಾಸ್ ಡೊನಾಲಾರಾ,
70 ವರ್ಷದ ಮುದುಕಿ, 70 ಇಯರ್ಸ್ ಓಲ್ಡ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ. ಇನ್ನೊಂದು ಕ್ವಶನ್ನು ಅಷ್ಟು ಬರೀಲಿಲ್ಲ ಅಂದರೂ ಬರೇ 70 ಇಯರ್ಸ್ ಅಂತ ಬರೆದ್ರು ಕೊಡ್ತಾರೆ, ಆಯಿತಾ. ಬಿ ಅಂತ ಹಾಕಿ. ವಾಟ್ ಡಿಡ್ ಶಿ ಕ್ಯಾರಿ? ಶಿ ಕ್ಯಾರಿಡ್ ಅ ಪ್ಯಾರಾಸೋಲ್ ಇನ್ ಹರ್ ಹ್ಯಾಂಡ್ ಅಂತ. ಕ್ಲಿಯರ್? ಶಿ ಕ್ಯಾರಿಡ್ ಅ ಪ್ಯಾರಾಸೋಲ್. ಅಷ್ಟಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಪ್ಯಾರಾಸೋಲ್ ಸ್ಪೆಲ್ಲಿಂಗ್ ಬೇಕಾದ್ರೆ ನಾನು ಹೇಳ್ತೀನಿ, PARASOL ಅಂತ, ಅಂದರೆ ಛತ್ರಿ ಅಂತ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ ಭಾಳ ಇಂಪಾರ್ಟೆಂಟಪ್ಪ ಅದು. ಕ್ವಶನ್ ನಂಬರ್ 13 ಕೂಡ. ಕ್ವಶನ್ ನಂಬರ್ 14. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾಲೆಸ್ ಬ್ಯೂಟಿ ಅಂತ ಇದೆ. ಕ್ವಶನ್ ನಂಬರ್ 1 ಅಲ್ಲಿ 3 ಇತ್ತಲ್ವಾ, ಅದೇ ಆನ್ಸರ್ ಇಲ್ಲಿ ಬರೀಬೋದಿತ್ತು. ತುಮಕೂರಿನವ್ರೆ ನೋಡ್ತಾ ಇದ್ದರೆ ವಿಡಿಯೋ, ನಿಮಗೆ ಕ್ವಶನ್ ನಂಬರ್ 14ಕ್ಕೆ ಕ್ವಶನ್ ನಂಬರ್ 1 MCQs ಇದ್ದಾವಲ್ವಾ, ABC 3 ಕೂಡ ಇದಕ್ಕೆ ಬರೀಬೋದಿತ್ತು, ಆಯಿತಾ. ಇದು ನಾನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. 20 ದಿನಗಳ ಹಿಂದೆ ನಾನು ಈ ಕೀ ಆನ್ಸರ್ಗಳನ್ನು ಇದೇ ಕ್ವಶನ್ ಬರುತ್ತೆ, ಇದೇ ಕ್ವಶನು ಇದೇ ಆನ್ಸರ್ ಬರೀರಲ್ಲ ಅಂತ ಹೇಳಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ನಿಮಗೆ ಡೌಟ್ ಇದ್ದರೆ ಆ ವಿಡಿಯೋದ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಆಯಿತಾ. ಭಾಳ ಜನಕ್ಕೆ ಸಿಗ್ತಾ ಇರಲ್ಲ ವಿಡಿಯೋ ಹೇಗೆ ಹುಡ್ಕೋದು ಅಂತ ಗೊತ್ತಿಲ್ಲ, ಹಾಗಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನೀಡಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 15. ಮೆನ್ಷನ್ ದ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಅಂತ ಇದೆ ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್. ಕಂಪಲ್ಸರಿಯಾಗಿ ಇದು ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರುವಂತಹ ಪ್ರಶ್ನೆ ಮೈ ಡಿಯರ್ ಚಿಲ್ಡ್ರನ್. ಇದನ್ನೇ ನಾನು ಯಾವ ರೀತಿಯಾಗಿ ಕೊಟ್ಟಿದ್ದೆ ಅಂತ ಹೇಳಿದರೆ, describe the parents and the child relationship in the how did the parent and the child relationship brought out in the poem ಅಂತ ಕೊಟ್ಟಿದ್ದೆ, ಬ್ರಿಂಗ್ ಔಟ್ ಇನ್ ದ ಪೋಯಮ್ ಅಂತ. ಅದು ಫಿಕ್ಸು ಬರೇ 2 ನಿಮಿಷದ ಒಂದು ವಿಡಿಯೋ ಮಾಡಿ ಅದರಲ್ಲಿ ಕೀ ಆನ್ಸರ್ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೆ ನಾನು. ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಆಗಸ್ಟ್ 1, 2ಕ್ಕೆ ಅಪ್ಲೋಡ್ ಮಾಡಿ ಕೊಟ್ಬಿಟ್ಟಿದ್ದೆ, ಭಾಳ ಇಂಪಾರ್ಟೆಂಟ್. ಬನ್ನಿ ಈಗ ಕ್ವಶನ್ ನಂಬರ್ 16. ಇದು ಕೂಡ ಅಷ್ಟೇ ಆಗಸ್ಟ್ 5 ಅಥವಾ 8 ಅಪ್ಲೋಡ್ ಮಾಡಿ ಕೊಟ್ಬಿಟ್ಟಿದ್ದೆ, 10ನೇ ತಾರೀಕು ಒಳಗಡೆಗೆ. ನವೋದನ್ಯ ಫಾರ್ಮ್ ಭಾಳ ಇಂಪಾರ್ಟೆಂಟ್ ಕೊಟ್ಟರು, ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ ಕಣೋ. ಈ ಕ್ವಶನ್ ನಂಬರ್ 14, 15, 16 ಆಲ್ ದೀಸ್ 3 ಕ್ವಶನ್ಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಆಯಿತಾ, ಈಗಲೂ ಕೂಡ ಪ್ರಾಕ್ಟೀಸ್ ಮಾಡಿ, ಆ್ಯನ್ಯುವಲ್ ಎಕ್ಸಾಮ್ ಟಾರ್ಗೆಟ್ ಇಟ್ಕೊಳ್ಳಿ. ಕ್ವಶನ್ ನಂಬರ್ 17. ವೈ ಡಿಡ್ ಕ್ರಿಮಿನಲ್ ನಾಟ್ ಸಕ್ಸೀಡೆಡ್ ಇನ್ ಎಕ್ಸಿಕ್ಯೂಟಿಂಗ್ ದಿ ವೈ ಡಿಡ್ ದ ಕೌನ್ಸಿಲ್ ನಾಟ್ ಸಕ್ಸೀಡೆಡ್ ಇನ್ ಎಕ್ಸಿಕ್ಯೂಟಿಂಗ್ ದಿ ಕ್ರಿಮಿನಲ್ ಅಂತ ಇದೆ. ಇದೂ ಒಂದೇ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಫೇಲ್ಡ್ ಕೀಪ್ ಆನ್ ಚೇಂಜಿಂಗ್ ಹಿಸ್ ಡಿಸಿಷನ್ಸ್ ಅಂದರೂ ಕೂಡ ಒಂದೇ. ಎರಡಕ್ಕೂ ಕೂಡ ಒಂದೇ ಆನ್ಸರ್ ಆಗಿರುತ್ತೆ ಮಕ್ಕಳೇ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇದೂ ಕೂಡ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ನಾನು ಆಗಸ್ಟ್ 1ನೇ ತಾರೀಕಿಗೆ ಕೊಟ್ಟುಬಿಟ್ಟಿದ್ದೆ. 2-3 ದಿನ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಡೇಟ್ ನಾನು ಹೇಳಿದ್ರಲ್ಲ. ಯಾಕಂದರೆ ಪ್ರತಿಯೊಂದು ವಿಡಿಯೋ ಆದಮೇಲೆ 2 ದಿನ ಅಥವಾ 1 ದಿನ ಬಿಟ್ಟು ಇನ್ನೊಂದು ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಟೋಟಲ್ 3 ಕ್ವಶನ್ಸ್ ಐ ಹ್ಯಾವ್ ಅಪ್ಲೋಡೆಡ್ ಫ್ರಮ್ ದಿಸ್ ಚಾಪ್ಟರ್. ಬನ್ನಿ ಈಗ ಕ್ವಶನ್ ನಂಬರ್ 18 ನೋಡೋಣ. ಆ್ಯಕ್ಚುಲಿ ಕ್ವಶನ್ ನಂಬರ್ 18 ಅದು ಹಾಟ್ ಕ್ವಶನ್ ಆಗಿರುತ್ತೆ. ಕಂಜಿ ಪಿಂಜಿ ಮಕ್ಕಳಿಗೆ ಬರೀಲಿಕ್ಕಾಗಲ್ಲ, ಯಾಕಂದರೆ ರ್ಯಾಂಕ್ ಸ್ಟೂಡೆಂಟೇ ಇದನ್ನು ಅಟೆಂಡ್ ಮಾಡಿದಾಗ 4ಕ್ಕೆ 4 ಅಂಕಗಳು ಬರಲ್ಲ, ಯಾಕಂದರೆ ಏನಾದರೂ ಒಂದು ಮಿಸ್ ಮಾಡಿರ್ತಾರೆ, ಆಯಿತಾ. ದಿ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದ ಆನ್ಸರ್ ಫಾರ್ ದ ಫುಡ್ ಆ್ಯಂಡ್ ದ ನ್ಯೂಟ್ರಿಷಿಯಸ್ ಕ್ರೈಸಿಸ್ ಡಿಸ್ಕಸ್ ಫ್ರಮ್ ದಿ ರೆಫರೆನ್ಸ್ ವಂದನ ಶಿವ ಅಂತ ಇದೆ. ಬನ್ನಿ ಈಗ ಅಂಡರ್ಸ್ಟ್ಯಾಂಡ್ ಅಂತ ಇದೆ. ಈ ಅಂಡರ್ಸ್ಟ್ಯಾಂಡಿಗೆ ನಾವೀಗ ಏನು ಮಾಡಬೇಕು ಅಂದರೆ ವಿರುದ್ಧ ಪದ ಆ್ಯಂಟೋನಿಮ್ ಅಂತ ಇದೆ, ಆಪೋಸಿಟ್ ವರ್ಡ್ ಅಂತ ಪ್ರಿಫಿಕ್ಸು ಕೂಡ ಮಾಡಬೇಕಂತೆ. ಅಂಡರ್ಸ್ಟ್ಯಾಂಡಿಗೆ ಮಿಸ್ ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಇದು ಬಿಟ್ಟರೆ ಮತ್ತು ಯಾವುದೂ ಬರಲ್ಲ. ಸರಿಯಾದ ಉತ್ತರ ಇದಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ ಗ್ರಾಮರ್ ಇದೆ, ಬಿಡಬೇಡಿ. ಗ್ರಾಮರಲ್ಲಿ ಯಾರು ಪರ್ಫೆಕ್ಟ್ ಆಗಿರ್ತೀರೋ ಅವರು ಮಾತ್ರ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಸಾಧ್ಯ. ಸಹ್ಯಾದ್ರಿ ಈಸ್ ಡ್ಯಾಶ್ ಯೂನಿವರ್ಸಿಟಿ ಅಂತ ಇದೆ ಇದಕ್ಕೆ, ಆಯಿತಾ. ಈಗ ನೀವು ನನಗೆ ಕಳಿಸ್ಬೇಕು, ಆ್ಯನ್ ಅಂತ ಬರೀತೀರೋ ಎ ಅಂತ ಬರೀತಿರೋ ಅಂತ. ಯಾಕಂದರೆ ಇಲ್ಲಿ ದಿ ಬರಲ್ಲ, 2ರಲ್ಲಿ 1 ತಾವುಗಳು ನನಗೆ ಈಗ ಕಳಿಸ್ಬೇಕು. ನೋಡೋಣ ಯಾರೆಲ್ಲ ಕಳಿಸ್ತೀರಾ ಅಂತ, ಆಯಿತಾ. ಎ ಯೂನಿವರ್ಸಿಟಿನೋ ಅಥವಾ ಆ್ಯನ್ ಯೂನಿವರ್ಸಿಟಿ ಅನ್ನುವಂಥದ್ದು, ಆಯಿತಾ. ಇದು ನೋಡಿ ಯೂನಿವರ್ಸಿಟಿ, ಆಯಿತಾ. ನೋಡೋಣ ಯಾರು ಹಾಕ್ತೀರಂತ. ಕ್ವಶನ್ ನಂಬರ್ 2. ಕೃತಿ ಈಸ್ ಅ ಡೆಂಟಿಸ್ಟ್ ಅಂತ ಇದೆ, ಆಯಿತಾ. ಒಂದು ಹುಡುಗಿ ಇಲ್ಲಿ ಡೆಂಟಿಸ್ಟ್ ಅಂತ ಹೇಳಲಾಗಿದೆ. ಕ್ವಶನ್ ಟ್ಯಾಗ ಪಾಸಿಟಿವ್ನಲ್ಲಿದೆ ಕ್ವಶನು, ಹಾಗಾಗಿ ಆನ್ಸರ್ ನೆಗೆಟಿವ್ನಲ್ಲಿ ಬರಬೇಕು. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಈಸಂಟ್ ಶಿ ಈಸ್ ದ ರೈಟ್ ಆನ್ಸರ್. ಏನು ಈಸಂಟ್ ಶಿ ಅಂತ ಬರೀಬೇಕು, ಬಹಳ ಈಸಿ, ಆಯಿತಾ. ಇದು ಗೊತ್ತಾಗ್ತಾ ಇಲ್ಲ ನಿಮಗೆ ಅಂತ ಹೇಳಿದರೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಕೆಳಗಡೆ ನಿಮಗೆ ಲಿಂಕನ್ನು ಕೊಟ್ಟಿರ್ತೇನೆ. ಕ್ವಶನ್ ಟ್ಯಾಗ್ಸ್ 3 ರೀತಿ ಕ್ವಶನ್ ಟ್ಯಾಗ್ಸ್ ಇದೆ, 3 ರೀತಿ ಕ್ವಶನ್ ಟ್ಯಾಗಿನ ಲಿಂಕನ್ನು ನೀಡಿರ್ತೇನೆ, ಆಯಿತಾ. ಕಲೀರಿ. ಕ್ವಶನ್ ನಂಬರ್ 3 20ನಲ್ಲಿ ಸುನಿಲ್ ಡ್ಯಾಶ್
ಕ್ಯಾಚ್ ದಿ ಬಾಲ್ ಕ್ವಿಕ್ಲಿ ಇನ್ ಎಸ್ಟರ್ಡೇಸ್ ಮ್ಯಾಚ್. ನೆನ್ನೆ ನಡೆದಿದ್ದು, ಹಾಗಾಗಿ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ಸುನಿಲ್ ಕಾಟ್ CAUGHT ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಕ್ಯಾಚ್ಡ್ ಅನ್ನುವಂಥದ್ದು ಇಂಗ್ಲೀಷಲ್ಲಿ ಇಲ್ಲ. ಭಾಳ ಜನ ಕ್ಯಾಚ್ಡ್ ಅಂತ ಬರೀತೀರಾ, ಹಾಗಿಲ್ಲ ಇಂಗ್ಲೀಷ್, ಆಯಿತಾ. ಕ್ವಶನ್ ನಂಬರ್ 4, ಚಿಲ್ಡ್ರನ್ ಡ್ಯಾಶ್ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್ ಅಂತ ಇದೆ. ಹ್ಯಾಸೋ ಹ್ಯಾವ್ ಅಂತ ಕೇಳಿದರೆ, ಹಾಗಾಗಿ ಪ್ಲೂರಲ್ ಫಾರಮ್ ಬರೀಬೇಕಿಲ್ಲಿ. ಹ್ಯಾವ್ ಅನ್ನುವಂಥದ್ದು ಸರಿ, ಯಾಕೆಂದರೆ ಮಕ್ಕಳು ಅಂತ ಇದೆ ಅಲ್ವಾ, ಮಗು ಅಂತ ಇಲ್ಲ. ಮಗು ಅಂತ ಇದ್ದರೆ ಹ್ಯಾಸ್ ಅಂತ ಬರೋದು, ಮಕ್ಕಳು ಅಂತ ಇದೆ ಅದು ಬಹುವಚನ. ಸೊ ದಟ್ ಈಸ್ ದ ರೀಸನ್. ರೀರೇಟ್ ಆ್ಯಸ್ ಡೈರೆಕ್ಟೆಡ್, ಇದು ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. ಧನ್ಯವಾದಗಳು. ನೋಡಿ, ಅವರ್ ಕಾಲೇಜ್ ಸ್ಟಾರ್ಟ್ಸ್ ಡ್ಯಾಶ್ AM. ಲಾಸ್ಟ್ ಕ್ವಶನ್ ಪೇಪರಲ್ಲಿ ನಾನು ಹೇಳಿದೆ, ಸಮಯ ಬಂದಾಗ ಮರಿಬೇಡಿ ಎಟ್ ಅಂತ ಯೂಸ್ ಮಾಡಿ, ಡೇಟ್ ಬಂದಾಗ ಡೇಟ್ ಆಫ್ ಬರ್ತು ಆನ್ ಅಂತ ಯೂಸ್ ಮಾಡಿ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಆಯಿತಾ. ನೋಡಿ, ಸರಿಯಾದ ಉತ್ತರ AT ಅಂತ. ಚಿಲ್ಡ್ರನ್ ಪ್ಲೇಡ್ ಫುಟ್ಬಾಲ್ ಅಂತ ಇದೆ. ಇಲ್ಲಿ ಡೂ ಫಾರ್ಮನ್ನು ಯೂಸ್ ಮಾಡಬೇಕು. ಡಿಡ್ ಚಿಲ್ಡ್ರನ್ ಪ್ಲೇ ಫುಟ್ಬಾಲ್, ದಟ್ ಈಸ್ ದ ರೈಟ್ ಆನ್ಸರ್. ವಿತ್ ಕ್ವಶನ್ ಮಾರ್ಕಲ್ಲಿ ಆಗಬೇಕು. ಕ್ಲಿಯರ್ ಆಲ್ ಆಫ್ ಯು. ಡಿಡ್ ಚಿಲ್ಡ್ರನ್ ಪ್ಲೇಡ್ ಅಂತ ಬರೀಬಾರ್ದು, 0 ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ ನಂಬರ್ 3 ನೋಡೋಣ. ಬಿನಲ್ಲಿ ಹಿ ವಾಸ್ ಲೇಟ್ ಬಿಕಾಸ್ ಹಿ ಮಿಸ್ಡ್ ದಿ ಬಸ್ ಅಂತ ಇದೆ. ಫ್ರೇಮ್ ಕ್ವಶನ್ಸ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಹಿ ವಾಸ್ ಲೇಟ್ ಬಿಕಾಸ್ ಹಿ ಮಿಸ್ಡ್ ದ ಬಸ್. ಹಾಗಿದ್ದರೆ ಸರಿಯಾದ ಉತ್ತರ ವೈ ವಾಸ್ ಹಿ ಲೇಟ್ ಅಂತ ಬರೆದ್ರೆ ಮುಗೀತು. ವೈ ವಾಸ್ ಹಿ ಲೇಟ್, ಆಯಿತಾ. ಇದು ಕ್ವಶನ್ ಮಾರ್ಕ್ ಹಾಕಬೇಕು. ನೆಕ್ಸ್ಟು, ಓಲ್ಡ್ ಪೀಪಲ್ ಹೆಲ್ಪ್ಫುಲ್ ಕೈಂಡ್ ಆ್ಯಂಡ್ ಟು ಶುಡ್ ಬಿ ವಿ ಏನೋ ಇದೆ. ಭಾಳ ಈಸಿ ಕಣ್ರಿ. ಫಸ್ಟು ಪ್ರೊನೌನ್ ಬರ್ಕೊಳ್ಳಿ ವಿ ಅಂತ, ನಂತರದಲ್ಲಿ ವರ್ಬ್ ಬರ್ಕೊಳ್ಳಿ ಶುಡ್ ಅಂತ. ಈಗ ಆನ್ಸರ್ ಬಂತು. ವಿ ಶುಡ್ ಬಿ ಹೆಲ್ಪ್ ಆ್ಯಂಡ್ ಕೈಂಡ್ ಟು ಓಲ್ಡ್ ಪೀಪಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಯಾರಿಗೆ ಕ್ವಶನ್ ಟ್ಯಾಗ್ಸ್ ಬರಲ್ವೋ, WH ಕ್ವಶನ್ಸ್ ಬರಲ್ವೋ, ಡೂ ಫಾರ್ಮ್ಸ್ ಬರಲ್ವೋ, ಆರ್ಟಿಕಲ್ಸ್ ಬರಲ್ವೋ, ಪ್ಯಾಸಿವ್ ವಾಯ್ಸ್ ಬರಲ್ವೋ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬರಲ್ವೋ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೇನು ಬೇಕೆಲ್ಲ ಕೊಟ್ಟಿರ್ತೇನೆ. ಇಂಗ್ಲೀಷಿಗೆ ರಿಲೇಟೆಡು ಯುಟಿಲೈಸ್ ಮಾಡಿಕೊಂಡು ಔಟ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ತೆಗೆಸುವಂಥ ಜವಾಬ್ದಾರಿ ನಂದು. ಹಾಗಿದ್ದರೆ ಹಾರ್ಡ್ ವರ್ಕ್ ಮಾಡುವ ಜವಾಬ್ದಾರಿ ನಿಮ್ಮದು. ಧನ್ಯವಾದಗಳು. ಯಾರಿಗೇನು ಅರ್ಥ ಆಗಿಲ್ವೋ ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಲೈಕ್ ಬಟನ್ ಪ್ರೆಸ್ ಆದ ತಕ್ಷಣ ಕಮೆಂಟಲ್ಲಿ ಪಾಯಿಂಟ್ಸ್ ಬರುತ್ತೆ, ಅದನ್ನು ನಮಗೆ ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್.